ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಕನ್ನಡ ತಂತ್ರಾಂಶ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಯಲ್ಲಪ್ಪ ಮಾತಾಡ್ತಾ ಇದ್ದೀನಿ. ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನೆಲ್ಲ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಆತ್ಮೀಯವಾಗಿ. ಇವತ್ತು ನಾನೊಂದು ಟ್ಯೂಟೋರಿಯಲ್ ಮಾಡ್ತಾ ಇದ್ದೀನಿ. PDF ಓದಿಸ್ಕೊಳ್ಳೋದಕ್ಕಂತೇಳಿ ದುಡ್ಡು ಕೊಟ್ಟು ಅಪ್ಲಿಕೇಶನ್ ಪರ್ಚೇಸ್ ಮಾಡೋಕ್ಕೆ ಆಗಲ್ಲ, ನಾವು ಫ್ರೀಯಾಗೆ ಓದಿಸ್ಕೊಳ್ಬೇಕು ಅನ್ನೋರಿಗೆಲ್ಲ ಈ ಒಂದು ಅಪ್ಲಿಕೇಶನ್. ಈ ಅಪ್ಲಿಕೇಶನ್ ಹೆಸರು ಬ್ಲೈಂಡ್ ಟೆಕ್ ಕಮ್ಯುನಿಟಿ ಅಂತ. ತುಂಬ ಈಸಿಯಾಗಿದೆ, ಯೂಸ್ ಮಾಡೋದಕ್ಕೆ ಸಿಂಪಲ್ ಆಗಿದೆ, ಅಪ್ಲಿಕೇಶನ್ ಆಕ್ಸೆಸಿಬಲ್ ಆಗಿದೆ. ನಾವು ದುಡ್ಡು ಕೊಡೋದೇ ಬೇಡ, ನಾವು ಫ್ರೀಯಾಗೆ ಯೂಸ್ ಮಾಡಬೇಕು ಅನ್ನೋರಿಗೆಲ್ಲ ಈ ಒಂದು ಅಪ್ಲಿಕೇಶನ್ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸರಿ, ಹಾಗಾದರೆ ಓಪನ್ ಮಾಡ್ತೀನಿ. ಬ್ಲೈಂಡ್ ಟೆಕ್ ಕಮ್ಯುನಿಟಿ ಓಪನ್ ಮಾಡ್ತೀನಿ ಈಗ. Blind Tech Community. Log in. Allow Blind Tech Community to send you notifications. Don't allow. Allow button. ಅಲೋ ಮಾಡ್ತೀನಿ. Blind Tech Community. ಈಗ ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡ್ತೀನಿ. ಆ ನೋಟಿಫಿಕೇಶನ್ಸ್ ಅಲೌ ಕೇಳಿತ್ತು, ಅಲೌ ಮಾಡಿದ್ದೀನಿ. Welcome to Blind Tech Community. This app is made to help you handle, build and maintained in India. Note, this application is currently under development. Some features may be unavailable or may not work as expected. This application is under development and some features. I accept privacy policy and terms of use. Tick box. Double tap to toggle acceptance. ಓಕೆ, ಇದೇನಿಲ್ಲ ಫ್ರೆಂಡ್ಸ್, ಇದು ಹೊಸ ಅಪ್ಲಿಕೇಶನ್ ಅಂದರೆ ಡೆವಲಪಿಂಗ್ ಅಲ್ಲಿ ಇದೆ. ಇನ್ನು ಕೆಲವೊಂದು ಫೀಚರ್ಸ್ ಎಲ್ಲ ಕೆಲಸ ಮಾಡ್ಬೋದು, ಕೆಲವೊಂದು ಮಾಡದೇ ಇರ್ಬೋದು. ಇನ್ನೂ ಡೆವಲಪಿಂಗ್ ಸ್ಟೇಜ್ನಲ್ಲಿದೆ ಅಂತ ಹೇಳ್ತಾ ಇದ್ದಿದ್ದು. ಸಿಂಪಲ್ ಆಗಿದೆ, ನೀವೇನು ನಿಮ್ಮ ಗೂಗಲ್ ಅಕೌಂಟಿಂದ ಲಾಗಿನ್ ಆದರೆ ಸಾಕು, ಇನ್ನೇನಿಲ್ಲ. ಟಿಕ್ ಬಾಕ್ಸ್. ಡಬಲ್ ಟ್ಯಾಪ್ ಟು ಟಾಗಲ್ ಅಕ್ಸೆಪ್ಟೆನ್ಸ್. ಇದು ಡಬಲ್ ಟ್ಯಾಪ್ ಟು ಟಾಗಲ್ ಅಕ್ಸೆಪ್ಟೆನ್ಸ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು. ಚೆಕ್. ಅದು ಚೆಕ್ ಆಯಿತು. ಈಗ ಬೇಕಾದ್ರೆ ನೀವು ಗೂಗಲಿಂದ ಲಾಗಿನ್ ಮಾಡ್ಬೋದು. Privacy policy and terms of use. Sign in with Google. ಸೈನ್ ಇನ್ ವಿತ್ ಗೂಗಲ್ ಕ್ಲಿಕ್ ಮಾಡ್ತೀನಿ. Google Play Services. Google Play Services. To continue to Google Play Services. Blind Tech Community. Features. Heading. ಅಷ್ಟೇ ಫ್ರೆಂಡ್ಸ್, ಈಗ ಓಪನ್ ಆಗಿದೆ ಅಪ್ಲಿಕೇಶನ್ನು. ಸ್ವೈಪ್ ಮಾಡ್ತೀನಿ ಲೆಫ್ಟ್ ಇಂದ ರೈಟಿಗೆ. 100 notification for Yelapa button. More options. Audio recorder button. ಇಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ. ಫಸ್ಟಿಗೆ ಆಡಿಯೋ ರೆಕಾರ್ಡರ್ ಇದೆ. ಏನಿಲ್ಲ, ಅದು ಬಹಳ ಸಿಂಪಲ್, ಆಡಿಯೋ ರೆಕಾರ್ಡಿಂಗ್ ಮಾಡೋಕ್ಕೋಸ್ಕರ ಇರೋದು. BTCI button. ಎರಡನೇದು BTCI ಬ್ಲೈಂಡ್ ಟೆಕ್ ಕಮ್ಯುನಿಟಿ AI. ಇದರಲ್ಲಿ ಏನಿಲ್ಲ, ಪ್ರಶ್ನೆಗಳನ್ನ ಕೇಳೋದು, ಉತ್ತರ ಬರುತ್ತೆ ಅಷ್ಟೇ. Currency converter button. ಇದು ಕರೆನ್ಸಿ ಕನ್ವರ್ಟರ್, ಒಂದು ಕರೆನ್ಸಿಯಿಂದ ಇನ್ನೊಂದು ಕರೆನ್ಸಿಗೆ ಕನ್ವರ್ಟ್ ಮಾಡುವಂತ ಫೀಚರ್. Document creator button. ಕ್ರಿಯೇಟರ್ ನಮ್ಗಿಲ್ಲಿ ಡಾಕ್ಯುಮೆಂಟ್ ನ ಕ್ರಿಯೇಟ್ ಮಾಡ್ಕೊಳ್ಬಹುದು. Image reader button. ಇದು ಇಮೇಜ್ ರೀಡರ್, ಇಮೇಜ್ ಓದುತ್ತೆ. Image resizer button. ಇಮೇಜ್ ರಿಸೈಸರ್, ಯಾವ್ದಾರ ಒಂದು ಫೋಟೋನ ಚಿಕ್ಕದನ್ನ ದೊಡ್ಡದು ಮಾಡೋದಕ್ಕೆ, ದೊಡ್ಡದನ್ನ ಚಿಕ್ಕದು ಮಾಡೋದಕ್ಕೆ ಇರೋದು. Images to PDF button. ಇಮೇಜಸ್ ಟು PDF. ನಮ್ಮ ಹತ್ರ ಇಮೇಜ್ಗಳು ಇದ್ರೆ ಅವುಗಳನ್ನ ಬೇಕಾದ್ರೆ PDF ಕನ್ವರ್ಟ್ ಮಾಡಬಹುದು. PDF manager. ಇದು PDF ಮ್ಯಾನೇಜರ್. PDF reader button. PDF ರೀಡರ್. Smart voice typer button. ಸ್ಮಾರ್ಟ್ ವಾಯ್ಸ್ ಟೈಪರ್. ನಿಮ್ಗೆ ಯಾವ ಭಾಷೆ ಬರುತ್ತೆ ಆ ಭಾಷೆಗಳಲ್ಲಿ ನೀವು ಹೇಳಿದ್ರೆ ಸಾಕು, ಇದು ಟೈಪ್ ಆಗುತ್ತೆ ಇದರಲ್ಲಿ. Text analyzer button. ಟೆಕ್ಸ್ಟ್ ಅನಲೈಸರ್. ನಾನೀಗ ಲೆಫ್ಟ್ ಅಂಡ್ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗ್ತಾ ಇದ್ದೀನಿ. ಟೆಕ್ಸ್ಟ್ ಅನಲೈಸರ್ ನಲ್ಲಿ ಏನಾಗುತ್ತೆ, ನಾವು ಟೆಕ್ಸ್ಟ್ ಪೇಸ್ಟ್ ಮಾಡಿದ್ರೆ ಅದು ಎಲ್ಲ ಹೇಳುತ್ತೆ. ಆ ಒಂದು ಟೆಕ್ಸ್ಟ್ ನಲ್ಲಿ ಎಷ್ಟು ಕ್ಯಾರೆಕ್ಟರ್ಗಳಿದಾವೆ, ಎಷ್ಟು ವರ್ಡ್ಸ್ಗಳಿದಾವೆ, ಸೆಂಟೆನ್ಸಸ್, ಪ್ಯಾರಾಗ್ರಾಫ್ಸ್, ಲೈನ್ಸ್, ಯಾವುದು ತುಂಬ ಸಲ ಬಳಕೆಯಾಗಿರುವಂಥ ಶಬ್ದ, ಅದೆಲ್ಲ ಡೀಟೇಲ್ ಕೊಡುತ್ತೆ ಇಲ್ಲಿ. Text to image button. ಟೆಕ್ಸ್ಟ್ ಟು ಇಮೇಜ್, ಟೆಕ್ಸ್ಟ್ ನ ಇಮೇಜ್ ಕನ್ವರ್ಟ್ ಮಾಡಬಹುದು. Text to speech button. ಟೆಕ್ಸ್ಟ್ ಟು ಸ್ಪೀಚ್, ಅದೆಲ್ಲರಿಗೂ ಗೊತ್ತೇ ಇರುತ್ತೆ. Text translator button. ಇದನ್ನು ಅಷ್ಟೇನೆ. ನಾನು ಈಗೇನು ಪ್ರಶ್ನೆ ಇಂಪಾರ್ಟೆಂಟ್ ಆಗಿ ಇಲ್ಲಿರೋದಂದ್ರೆ, ಕನ್ನಡ ಓದುತ್ತಾ ಇಲ್ವಾ PDF ಅಂತ. ಕನ್ನಡ ಸಪೋರ್ಟ್ ಮಾಡುತ್ತಾ? ಎಸ್, ಖಂಡಿತವಾಗ್ಲೂ ಸಪೋರ್ಟ್ ಮಾಡುತ್ತೆ. ನಾನು ಒಂದು PDF ನ ಓದಿಸಿ ತೋರಿಸ್ತೀನಿ. PDF reader button. PDF ರೀಡರ್ ಮೇಲೆ ಕ್ಲಿಕ್ ಮಾಡ್ತೀನಿ. PDF reader. ಈಗ Import PDF. ಇಂಪೋರ್ಟ್ PDF ಕ್ಲಿಕ್ ಮಾಡ್ತೀನಿ ಇದ್ರ ಮೇಲೆ. Import PDF. Opening PDF chooser. Recent. ಈಗ Recent. Search button. ನಾನು ರೀಸೆಂಟ್ಸ್ ನಲ್ಲೇ ಹೋಗ್ತೀನಿ. ಪ್ರಿವ್ಯೂ ದ ಫೈಲ್. ದಿನಕ್ಕೊಂದು ಕಥೆ. 20-25 ಆಗಸ್ಟ್ ಮಧ್ಯರಾತ್ರಿ 12:11 615 ಖಬರ್. ಡಾಕ್ಯುಮೆಂಟ್. ಓಪನ್ ಮಾಡ್ತೀನಿ. Extracting your PDF text. Blind text Processing community. completed successfully. Extraction completed.
ಅಷ್ಟೇ. ಪ್ರೊಸೆಸಿಂಗ್ ಆಯ್ತು. ಈಗ ಸ್ವೈಪ್ ಮಾಡ್ತೀನಿ ಲೆಫ್ಟ್ ಇಂದ ರೈಟಿಗೆ. PDF reader. More options. ದಿನಕ್ಕೊಂದು ಕಥೆ 20 ಇನದ 25 ಆಗಸ್ಟ್ 135. Page 1. Colon. ಸನ್ಫ್ಲೋರ್ ದಿನಕ್ಕೆ ಒಕಂದು ಕಥೆ ಸನ್ಫ್ಲೋರ್ ಬ್ಯಾಕೆ ಹೃದಯ ದಾರಿದ್ರ್ಯ ಬ್ಯಾಕೆ ರಾಜನ ಆಸಾಧನದಲ್ಲಿಲ ಒಬ್ಬ ಹಿರಿಯ ಶಿಲ್ಪಕಲಾವಿದನಿದ್ದ. ಒಂದು ದಿನ ಒಬ್ಬ ತೃಣ ಕಲಾವಿದ ಅದೇ ಆಸಾಧನಕ್ಕೆ ಬಂದ ತನ್ನ ಕಲಾ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೆ ಉಡಬೇಕು ಎಂದು ರಾಜನಿಗೆ ಕೇಳಿಕೆ ಉಂಡ. ಉದಾರಿಯಾದ ರಾಜನು ಒಪ್ಪಿಪದ. ತೃಣ ಶಿಲ್ಪ ಒಂದು ಸುಂದರ ಮೂತಿಯನ್ನು ನಿರ್ಮಿಸಿದ. ಅದನ್ನು ಕಂಡು ರಾಜನಿಗೆ ಬಹಳ ಆನಂದವಾಯಿತು. ಇಂತಹ ಮೂತಿಯನ್ನು ನನ್ನ ಆಯು OCR this page. ಇದನ್ನ OCR ಮಾಡ್ಬೋದು. ಇಲ್ಲಿಂದ OCR ಒಂದ್ಸಲ ಮಾಡಿ ತೋರಿಸ್ತೀನಿ ಚೆನ್ನಾಗಿ ಓದುತ್ತಾ ಇಲ್ವಾ ಅಂತ. ಯಾಕಂದ್ರೆ ಈಗ ಅದು ಓದಿರೋದು ಅಷ್ಟೊಂದು ಕ್ಲಿಯರ್ ಅನ್ಸ್ಲಿಲ್ಲ, ಅಥವಾ ಅದು ವೋಕಲೈಸರ್ ಪ್ರಾಬ್ಲಮ್ ಇರ್ಬೋದು ಅಷ್ಟೇ, ಇನ್ನೇನಿಲ್ಲ. OCR is preparing your PDF. Navigate up button. Processing completed successfully. ಆಯ್ತು, ಪ್ರೊಸೆಸಿಂಗ್ ಆಯ್ತು. ರಾಜನ ಆಜ್ಞೆಯಂತೆ ಮರುದಿನ ಅರಮನೆಯಲ್ಲಿ ಆ ತೃಣ ಶಿಲ್ಪಿಗೆ ಸತ್ಕಾರ ನಿಶ್ಚಯಿಸಿದರು. ಅದೇ ಸಂದರ್ಭದಲ್ಲಿ ರಾಜನು ಹಿರಿಯ ಶಿಲ್ಪಿಗೆ ಹೇಳಿದ, ತಾವು ಒಪ್ಪಿದರೆ ಈ ತೃಣ ಶಿಲ್ಪಿ ತಮ್ಮ ಸ್ಥಾನಕ್ಕೆ ಬರಲಿ. ಹೇಗೂ ತಮಗೆ ವಯಸ್ಸಾಗಿದೆ. ಹಿರಿಯ ಶಿಲ್ಪಿ ಹಿಂದೆ ಮುಂದೆ ನೋಡದೆ, ಆಗಲಿ ಮಹಾಪ್ರಭು, ಇಂತಹ ಶ್ರೇಷ್ಠ ಶಿಲ್ಪಿ ನನ್ನ ತೃವಾಯ ತಮ್ಮ ಆಸ್ಥಾನಕ್ಕೆ ಬರುತ್ತಿರುವುದು ಹೆಮ್ಮೆಯ ವಿಷಯ. ಆ ಶಿಲ್ಪಿಯ ಔದಾರ್ಯಕ್ಕೆ ಎಲ್ಲರೂ ಮೆಚ್ಚಿದರು. ಅಷ್ಟೇ ಫ್ರೆಂಡ್ಸ್, ಒಟ್ಟಿನಲ್ಲಿ ಕನ್ನಡ ಓದುತ್ತಾ ಇಲ್ವಾ ಅಂತ ತೋರಿಸ್ಬೇಕಾಗಿತ್ತು, ತೋರಿಸಿದ್ದೀನಿ. ಕನ್ನಡ ಓದುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಇಷ್ಟೇನೆ, ಇನ್ನೇನಿಲ್ಲ ಫ್ರೆಂಡ್ಸ್. ತುಂಬ ಸಿಂಪಲ್ ಆಗಿದೆ, ಆಕ್ಸೆಸಿಬಲ್ ಆಗಿದೆ. ಎಲ್ಲ ಉಪಯೋಗಿಸ್ಕೊಳ್ಳಿ. ಫ್ರೀಯಾಗಿ ಬಳಸಬೇಕು ಅಂತ ಅನ್ಕೊಂಡಿರೋರು, ನಾವು ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕಾಗಲ್ಲ ಅನ್ನೋರು ಇದನ್ನು ಉಪಯೋಗಿಸಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ KT ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. KT ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.